ಎಲ್ಲರಿಗೂ ನಮಸ್ಕಾರ. ವ್ಯೂಸ್ ಆಫ್ ಫಲಕನಂದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಕನಸಿನ ಮನೆ. ಅಂದ್ರೆ ನನ್ನ ತಂದೆ ತಾಯಿಗೋಸ್ಕರ ನಾನು ರಿನೋವೇಶನ್ ಮಾಡಿಸಿದ್ದು. ಕನಸಿನ ಮನೆ ಅಂದ್ರೆ ನೀವೆಲ್ಲ ಯಾವ್ದೋ ಡೂಪ್ಲೆಕ್ಸ್ ಮನೆನೋ ದೊಡ್ಡ ಬಂಗ್ಲೆನೋ ಅಂತ ಅನ್ಕೋಬೇಡಿ. ಬೇಸಿಕ್ ನೀಡ್ಸ್ ಎಲ್ಲಾ ಇರೋ ಮನೆ ನನಗೆ ಕನಸಿನ ಮನೆ. ಅದ್ರಲ್ಲೂ ಒಂದ್ ಹೆಣ್ಮಗು ಮದ್ವೆಗೂ ಮುಂಚೆ ತನ್ನ ಸ್ವಂತ ದುಡಿಮೆನಲ್ಲಿ ಕಟ್ಟಿಸ್ತಿದ್ದಾಳೆ ಅಂತ ಅಂದ್ರೆ ಅದು ಗುಡಿಸ್ಲಾದ್ರೂ ಅರಮನೆ ಲೆಕ್ಕನೆ ಬರುತ್ತೆ. ಬಾತ್ರೂಮ್ ಇಲ್ದೆ, ಟಾಯ್ಲೆಟ್ ಇಲ್ದೆ, ಬೇರೆ ಮನೆಗಳಲ್ಲಿ ಸ್ನಾನ ಮಾಡಿರೋ ಸುಮಾರು ಸಂದರ್ಭಗಳಿದಾವೆ. ನಾವ್ ಇಲ್ಲಿಂದ ಬಂದ್ವಿ ಅಂತ ನೋಡ್ಕೊಂಡಾಗ ಇದ್ ನನಗ್ ತುಂಬಾನೇ ದೊಡ್ಡದು ಅಂತ ಅನ್ಸುತ್ತೆ. ಸರಿ, ಬನ್ನಿ ನನ್ನ ಪುಟ್ಟ ಮನೆ ಒಳಗಡೆ ಹೋಗೋಣ. ಏನೇನಿದೆ ನೋಡ್ಕೊಂಡ್ಬರೋಣ. ಇದಿಷ್ಟು ರಿನೋವೇಶನ್ ವಿದಿನ್ 10 lakhs ಮಾಡಿದೀನಿ. ಈ ಪುಟ್ಟ ಗಿಡ ಇದು ನನ್ಗೆ ನನ್ನ ಜೂನಿಯರ್ ಕಮ್ ಸ್ಟೂಡೆಂಟ್ ನನ್ಗೆ ಗಿಫ್ಟ್ ಮಾಡಿತ್ತು. ಮನೆ ಮುಂದೆ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಈ ಬೈಕ್ಗೂ ಒಂದು ಹಿಸ್ಟ್ರಿ ಇದೆ. ಅದು ನನ್ನ ಫಸ್ಟ್ ಸ್ಯಾಲ್ರಿನಲ್ಲಿ ನಾನ್ ನಮ್ ತಂದೆಗೋಸ್ಕರ ಕೊಡ್ಸಿರೋ ಬೈಕ್ ಇದು. ಹಾಗೆ ನೋಡಿದ್ರೆ ನಮ್ಮಮ್ಮ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಮನೆ ಮುಂದೆ ರಂಗೋಲಿ ಅಬ್ಸರ್ವ್ ಮಾಡ್ತಿರ್ಬೋದು. ನಮ್ಮಮ್ಮ ನಂಗೆ ಟಾರ್ಚರ್ ಮಾಡ್ಸಿ ಒಂದ್ ದಿನ ಪೂರ್ತಿ 4 ರಂಗೋಲಿ ಬಿಡ್ಸಿದಾರೆ ನನ್ ಕೈಯಲ್ಲಿ, ಪೇಂಟ್ ಎಲ್ಲ ಹಾಕಿದ್ದು. ಇದು ಚಿಕ್ಕದಾಗಿ ಪುಟ್ಟದಾಗ ಒಂದು ಚಪ್ಪಲ್ ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕುತ್ಕೊಳ್ಳಬಹುದು ಹೊರಗಡೆ ಕುತ್ಕೊಂಡು. ಇದು ಹಳೆ ಬಾತ್ರೂಮ್ ಅದಕ್ಕೆ ಸ್ವಲ್ಪ ರಿನೋವೇಶನ್ ಮಾಡಿಸಿದ್ವಿ. ಎಲ್ಲಾ ಮನೆಯಲ್ಲೂ ಗೊತ್ತು, ದೃಷ್ಟಿ ಅಂತಂದ್ರೆ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಕಟ್ತೀವಿ, ಅದೆಲ್ಲಾ ಕಡೆ ಇರತ್ತೆ. ಈ ರಂಗೋಲಿ ಕತೆ ಹೇಳದ್ನಲ್ಲ, ನಮ್ಮಮ್ಮ ಟಾರ್ಚರ್ ಮಾಡಿ ನನ್ ಕೈಲಿ, ಯಾಕೆ ಟಾರ್ಚರ್ ಮಾಡೋದನ್ನ ಅವಾಗ ಹಾಕಿದ್ದನ್ನ ನಾನ್ ಹೊರ್ಸಕ್ ಹೇಳಿದ್ದೆ ಚೆನ್ನಾಗಿಲ್ಲ ಅಂತ. ಹಂಗೆ ಒಳಗಡೆ ಹೋದ್ರೆ ಪ್ರಾಣಿ ಫ್ರಿಡ್ಜ್ ಕಾಣಿಸುತ್ತೆ. ಅಲ್ಲಿ ಅವ್ರು ಇರೋದ್ ಇಬ್ರೇನೆ. ಯಾವತ್ತೂ ಅಷ್ಟೇ, ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟೇ ನಾವ್ ಇನ್ವೆಸ್ಟ್ ಮಾಡ್ಬೇಕು. ನಮ್ಮ ಮನೇಲಿ ಊಟ ಎಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿನ್ನೋ ಅಭ್ಯಾಸ ಯಾರಿಗೂ ಇಲ್ಲ. ಸುಮ್ನೆ ಕೊತ್ತಂಬರಿ ಸೊಪ್ಗೋಸ್ಕರ ಫಿಶ್ ತಂದಂಗ ಆಯ್ತು. ಇದ್ ನಮ್ ಪುಟಾಣಿ ಹಾಲು. ಅಲ್ಲಿ ಕಾಣಿಸೋ ಒಂದು ಟೀಪಾಯ್ ಮತ್ತೆ ಸಿಂಗಲ್ ಬೆಡ್ ಅದು ನನ್ ತಾತ ಮಾಡ್ಸಿರೋದು. ಅದಕ್ಕೆ ಅದನ್ನ ವೇಸ್ಟ್ ಮಾಡ್ದಂಗೆ ಇಟ್ಟಿದೀವಿ. ಮನೆ ಹಾಲ್ ಚಿಕ್ಕದಿರೋದ್ರಿಂದ ಸೋಫಾ ಎಲ್ಲ ಹಾಕಿದ್ರೆ ತುಂಬಾ ಇಕ್ಕಟ್ ಅನ್ಸುತ್ತೆ ಅಂತ ಆ ಒಂದು ದಿವಾನ ಹಾಕಿ ಮುಂದೆ ಟೀಪಾಯ್ ಇಟ್ಟಿದೀವಿ. ಅದಕ್ಕೆ ಜಾಸ್ತಿ ಜನನು ಕೂತ್ಕೋಬಹುದು, ಸ್ವಲ್ಪ ಸ್ಪೇಷಿಯಸ್ ಆಗೋನು ಅನ್ಸುತ್ತೆ. ಇದ್ ನಮ್ ಪುಟಾಣಿ ಕಿಚನ್. ಎಷ್ಟು ಪುಟ್ಟದಾಗಿದ್ರು ನಮ್ಮ 4 ಜನ ಗಂಡ್ ಮಕ್ಳಿಗಾಗೋ ಅಷ್ಟು ಪಾತ್ರೆ ಸಾಮಾನ್ ಇಟ್ಟಿದ್ರು. ಅದು ಅಷ್ಟು ಒಂದೂನು ಹೊರಗಡೆ ಕಾಣಿಸೋದೇ ಇಲ್ಲ, ಅಷ್ಟು ಸ್ಪೇಸ್ ಇದೆ ಒಳಗಡೆ. ಇದ್ ನೋಡಿ ಓಪನ್ ಕಬೋರ್ಡ್ಸ್ ಮೇಲ್ಗಡೆ ಎಲ್ಲ. ಇದೆಲ್ಲದು ಪ್ರತಿಯೊಂದೂನು ನಾನೇ ಖುದ್ದಾಗಿ ಪ್ರತಿ ವಾರ ರಜಾ ಸಿಕ್ಕಾಗ ಹೋಗಿ ಕಲರ್ ಎಲ್ಲ ಚೂಸ್ ಮಾಡಿ ಹಾಕ್ಸಿದ್ದು. ಹಂಗೆ ನಮ್ಮ ಅಕ್ಕ, ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದ ನಮ್ಮ ಅಕ್ಕ. ಪಕ್ಕದಲ್ಲೇ ನಮ್ಮ ಅಪ್ಪ ಅಮ್ಮದು ಬೆಡ್ರೂಮ್ ಬರುತ್ತೆ. ಪುಟಾಣಿ ಬೆಡ್ರೂಮ್ ಅಪ್ಪ ಅಮ್ಮಗೋಸ್ಕರ. ಆ ಬೆಡ್ ಸಹ ನಮ್ಮಮ್ಮ ಅವರ ನಮ್ ತಾತ ಮಾಡ್ಸಿರೋದು. ಆ ಮೆಮೊರಿಗೋಸ್ಕರನೇ ಹಂಗೆ ಇಟ್ಟಿದ್ದಾರೆ. ಈ ಬೀರುವ ಅಷ್ಟೇ, ಚಿಕ್ಕದಾಗಿರೋ ಬೀರುವ ನಮ್ ತಾತ ಮಾಡ್ಸಿರೋದು ನಮ್ಮಮ್ಮ ಮದ್ವೆ ಟೈಮಲ್ಲಿ. ಸೊ ಅವ್ರ ಅದನ್ನ ಎಸಿದಂಗೆ ಅವರಪ್ಪ ನೆನ್ಪು ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕದಲ್ಲಿ ಇರೋದು ನನ್ ಸ್ಕಾಲರ್ಶಿಪ್ ದುಡ್ಡಲ್ಲಿ ಕೊಡ್ಸಿದ್ದೆ. ಈ ರೂಮಲ್ಲಿ ಸಹ ಅದೇ ತರ ಚಿಕ್ಕದಾಗಿ ಇಲ್ಲಿ ನಮ್ ಫಾದರ್ ಇಂಡಿಯಾ ಬಟ್ಟೆಗಳಿದಾವೆ. ಮೇಲ್ಗಡೆ ಚಿಕ್ಕದಾಗಿ ಕಬೋರ್ಡ್ ಮಾಡ್ಸಿದೀವಿ. ಏನೇನು ದಿಂಬು, ಬೆಡ್ಶೀಟ್, ಬೆಡ್ ಸ್ಪ್ರೆಡ್ಸ್ ಏನೇ ಇದ್ರು ಆರಾಮಾಗಿ ಅದ್ರಲ್ಲಿ ಹಾಕಿ ಮುಚ್ಚಿಟ್ಕೋಬಹುದು. ಹೊರಗಡೆ ಇಟ್ಟು ಧೂಳೆಲ್ಲ ಆಗೋದಿಲ್ಲ. ಮತ್ತೆ ನಮ್ ಹಾಲಿಗೆ ವಾಪಸ್ ಬಂದ್ರೆ, ಯಾವ್ದೇ ಮನೇಲಿ ತುಂಬಾ ಚಿಕ್ಕದಾಗಿದೆ ಸ್ಪೇಸು, ದೇವ್ರ ಮನೆ ಕಟ್ಸಕ್ ಆಗಲ್ಲ ಅಂತಂದಾಗ ಈ ತರ ವುಡ್ ವರ್ಕ್ ಮಾಡ್ಸಿದ್ರೆ ಮೇಲ್ಗಡೆ ಸ್ವಲ್ಪ ಜಾಗ ಉಳಿಯುತ್ತೆ ನಮ್ಗೆ. ಇದು ನಮ್ ಮದರ್ ಇಂಡಿಯಾ ಪ್ಲೇಸು. ಅಂದ್ರೆ ವಾರಕ್ಕೊಂದ್ಸಲಿ ಅಂತಲ್ಲ, ವಾರದಲ್ಲಿ ಪ್ರತಿದಿನ ಹೀಗೆ ಇಟ್ಟಿರ್ತಾರೆ. ಎಲ್ಲಿ ಹೂವ ಸಿಕ್ಕಿದ್ರು ಹುಡುಕಿತ್ಕೊ ಬಂದು ದೇವರಿಗೆ ಇಡ್ತಾ ಇರ್ತಾರೆ. ತುಂಬಾ ಭಕ್ತರು. ಮೇ ಬಿ ಅವ್ರ ಭಕ್ತಿನೇ ಅನ್ಸುತ್ತೆ
ನಮ್ಮನ್ನ ಇವತ್ತು ಈ ಮಠಕ್ ತಗೋ ಬಂದಿರೋದು. ಪುಟಾಣಿ ದೇವರ ಮನೆ. ಯಾವತ್ತೋ ಹೇಳ್ತಾರೆ ಕುತ್ಕೊಂಡು ಪೂಜೆ ಮಾಡ್ಬಾರ್ದು, ನಿಂತ್ಕೊಂಡ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರನೇ ಮೇಲ್ಗಡೆ ದೇವ್ರ ಮನೆ ಇಟ್ಟು ಕೆಳಗಡೆ ದೇವ್ರದೇನೆ ಥಿಂಗ್ಸ್ ಇದ್ರೆ ಇಟ್ಕೊಳಂಗ್ ಮಾಡಿದ್ವಿ. ಇದು ಹಳೇ ಟಿವಿನೇ. ಹೊಸ ಟಿವಿ ತರ್ತೀನಿ ಅಂತಂದ್ರೆ ಏನಕ್ಕೆ ನಾವಿರೋದು ಇಬ್ರು ನೋಡೋದೆ, ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಸೀರಿಯಲ್ ನೋಡ್ತೀವಿ, ಸುಮ್ನೆ ವೇಸ್ಟ್ ಅಂತ ಅದೇ ಟಿವಿನ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ತುಂಬಾ ಮೆಮೊರೇಬಲ್ ನನ್ನವು, ನಂದು ನಮ್ಮ ಅಕ್ಕದು ಎಲ್ಲಾ ಸೇರ್ಸಿ. ಇಲ್ಲಿ ಕಾಮಿಡಿ ಏನಂದ್ರೆ ಯಾವ್ದ್ಯಾವ್ದು ದೊಡ್ಡದ್ ಕಾಣಿಸುತ್ತೆ ಅದೆಲ್ಲ ನಮ್ಮ ಅಕ್ಕದು. ಇಬ್ರಿಗೂ ಒಂದೇ ವರ್ಷ ಡಿಫ್ರೆನ್ಸ್. ಅವಳಿಗೆಲ್ಲ ಫಸ್ಟ್ ಪ್ಲೇಸ್ ಬರ್ತಿತ್ತು, ನನಗೆ ಸೆಕೆಂಡ್ ಪ್ಲೇಸ್ ಬರ್ತಾ ಇತ್ತು. ಶಿ ವಾಸ್ ಅ ವೆರಿ ಗುಡ್ ಸಿಂಗರ್. ಹಂಗಾಗಿ ಇಲ್ಲಿರೋ ದೊಡ್ಡವೆಲ್ಲ ಅವಳದು, ಚಿಕ್ಕವೆಲ್ಲ ನಂದು. ಈ ಕೆಂಪು ಕಲರ್ ಕಾಣಿಸ್ತಿದೆ ನೋಡ್ರಿ, ನನ್ನ 10 ವರ್ಷದ ಪ್ರೀತಿಗೆ ಮೊದಲನೇ ಗಿಫ್ಟ್ ನಮ್ ಹಸ್ಬೆಂಡ್ ಕೊಟ್ಟಿದ್ದು. ನನ್ ಪುಟ್ಟಾಣಿ ಕಲೆಕ್ಷನ್ಸ್. ಇನ್ನು ಮೆಡಲ್ಸ್ ಅದು ಇದಾವೆ, ಕೆಲವೊಬ್ರು ತಗೊಂಡ್ ಹೋಗ್ಬಿಟ್ಟಿದಾರೆ, ನಮ್ಮ ಮನೇಲಿ ಇಟ್ಕೋತೀವಿ ಅದು ಇದು ಅಂತ ಹೇಳಿ ಈ ತರ ಗಿಫ್ಟ್ಸ್ ನ. ಇದು ನನ್ ಮದ್ವೆಗೋಸ್ಕರ ನಾನು ಹಸ್ತ ಮುದ್ರೆ ಹಾಕಿ ಹೋಗಿದ್ದೀನಿ, ನಾನು ಈ ಮನೆಯಲ್ಲೇ ಇಲ್ಲೇ ಇರ್ತೀನಿ ಅಂತ ಹೇಳಿ. ಅಲ್ಲಿ ಮೂಲೆಯಲ್ಲಿದಾರಲ್ಲ ಅಜ್ಜಿ ತಾತ, ನಾ ಕಂಡ ಅತ್ಯದ್ಭುತವಾದ ವ್ಯಕ್ತಿಗಳು ಅಂತಂದ್ರೆ ನನ್ನ ಜೀವನದಲ್ಲಿ ನಮ್ಮ ಅಜ್ಜಿ ತಾತನೇ. ನಮ್ಮಿಂದ ಏನು ಬಯಸ್ದಂಗೆ ನಮ್ಗೆ ಪ್ರೀತಿ ಕೊಟ್ಟವರು ನಮ್ಮ ಅಜ್ಜಿ ತಾತ. ಇದು ನಮ್ ಪುಟಾಣಿ ಹಾಲು. ಮೇಲ್ಗಡೆ POP ಮಾಡ್ಸಿದ್ವಿ. ಏನಕ್ಕೆ ಅಂದ್ರೆ ಅದು ಬೇಸಿಕಲಿ ಇದು ಹುಳು ಮನೆ ಇತ್ತು, ಮೇಲ್ಗಡೆ ಗರಂಡ ಇತ್ತು. ಹಾಲಲ್ಲಿ ಮಿಡ್ಲಲ್ಲಿ ಗರಂಡ ಕಾಣಿಸಿದ್ರೆ ಚೆನ್ನಾಗ್ ಕಾಣಿಸಲ್ಲ ಅಂತ ಹೇಳಿ ಈ ತರ ಲೋ ಕಾಸ್ಟ್ ಅಲ್ಲೇನೆ, ಅವ್ನು ಸುಮಾರು ಒಂದ್ 5,000-8,000 ಅಷ್ಟೇ ಖರ್ಚಾಗಿರ್ಬೇಕು, ಈ ತರ POP ಮಾಡ್ಸಿದ್ವಿ. ಕಲರ್ ಕಾಂಬಿನೇಷನ್ ಅಷ್ಟೇ ಪ್ರತಿಯೊಂದನು ಸಿಂಪಲ್ ಆಗಿರ್ಬೇಕಂತ ಹೇಳಿ ಇಡೀ ಮನೆಗೆ ಬರೀ 3 ಕಲರ್ ಪೇಂಟ್ ಮಾಡ್ಸಿದೆ. ಹೊರಗಡೆಯಿಂದ ನೋಡಿದ್ರೆ ಎದುರುಗಡೆ ದೊಡ್ಡದಾಗಿ ಚೀನಾಗೋ ಮಹಾಗೋಡೆ ತರ ಕಾಣಿಸುತ್ತೆ. ಅದು ವಾಸ್ತುಗೋಸ್ಕರ, ಎದುರುಗಡೆ ಮನೆಯವ್ರದ್ದು ಕಿಟಕಿ ನಮ್ ಮನೆಗ್ ಬೀಳ್ಬಾರ್ದು ಅಂತ ಹೇಳಿ ವಾಸ್ತುಗೋಸ್ಕರ ಕಟ್ಸಿರೋದು. ತುಳಸಿ ದೇವಿ ಎಲ್ಲಾರ ಮನೆ ಮುಂದೆನೂ ಅಷ್ಟೇ ಮಿಸ್ ಮಾಡ್ದಂಗೆ ಒಂದ್ ತುಳಸಿ ಗಿಡ ಇಟ್ಕೊಳ್ಳಿ, ನಮ್ ಮನೆಗ್ ಒಳ್ಳೇದಾದ್ರು ಕೆಡಕಾದ್ರು ಅದು ನಮ್ಗೆ ಮುಂಚೆನೆ ಮುನ್ಸೂಚನೆ ಕೊಡುತ್ತೆ. ಈ ಮನಿ ಪ್ಲಾಂಟ್ ಗೆ ದೊಡ್ಡ ಹಿಸ್ಟ್ರಿನೇ ಇದೆ. ನನ್ ಧಾರವಾಡಲ್ಲಿ PhD ಮಾಡ್ಬೇಕಾದ್ರೆ ಚಿಕ್ಕದ್ ಇಷ್ಟು ಗಿಡ ಎತ್ಕೊಂಡ್ಬಂದಿದ್ದೆ. ಯಾಕಂದ್ರೆ ನನ್ ರೂಮ್ ತುಂಬಾ ಗಿಡನೇ ಇತ್ತು, ಅಷ್ಟು ತಗೋಬರಕ್ ಆಗ್ಲಿಲ್ಲ. ಕೆಲವೊಂದಷ್ಟೇ ತಗೊಬಂದಿದ್ದೆ, ನನ್ ಮೆಮೊರಿ ಅಲ್ಲಿ ಬಿಡಬಾರ್ದು ಅಂತ ಹೇಳಿ. ಆ ಗಿಡ ನೋಡಿ ಇವತ್ತು ಬೆಳ್ಕೊಂಡ್ ಎಷ್ಟು ದೊಡ್ಡದಾಗಿದೆ ಅಂತ. ಎಲ್ಲ ಚಿಕ್ಕ ಚಿಕ್ಕ ಮಿನಿಯೇಚರ್ ಪ್ಲಾಂಟ್ಸ್ ಗಳ ಹಾಕಿಟ್ಟಿದ್ದಾರೆ. ಇನ್ನೊಂದ್ ಹೇಳೋದ್ ಮಾಡ್ತಾರೆ, ಅಡಿಗೆ ಮನೆಯಲ್ಲಿ ಸುಮ್ನೆ ಸಿಂಕ್ ಮಾಡ್ಸೋದು. ನಮ್ ತಾಯಿ ಒಂದಿನಾನು ಪಾತ್ರೆ ತೊಳೆಯಲ್ಲ, ಅಲ್ಲಿ ಎತ್ಕೊಬಂದ್ ಹೊರಗಡೆನೆ ಕೆಳಗಡೆ ಕುತ್ಕೊಂಡ್ ತೊಳೆದ್ರೇನೆ ಅವ್ರಿಗೆ ಸಮಾಧಾನ ಆಗೋದು. ಈ ಬಾತ್ರೂಮ್ ಅಲ್ಲಿ ಒಂದ್ ತೊಟ್ಟಿ ಇತ್ತು, ಆ ತೊಟ್ಟಿನ ತೆಗೆದ್ಬಿಟ್ಟು ನಲ್ಲಿ ಹಾಕ್ಸಿ ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ ಏರಿಯಾ ಮಾಡಿ ಈ ತರ ಸ್ಪೇಷಿಯಸ್ ಆಗಿ ಟೈಲ್ಸ್ ಮಾತ್ರ ಹಾಕ್ಸಿದ್ವಿ, ಉಳ್ದಿದ್ದೆಲ್ಲ ಹಳೆದೇನೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ ಮನೇಲಿ ಯಾರಿಗೂನು ಎಲೆಕ್ಟ್ರಿಕ್ ನೀರೆಲ್ಲ ಕಾಯಿಸಿ ಸ್ನಾನ ಮಾಡ್ಕೊಳ್ಳೋದು ಅಭ್ಯಾಸನೇ ಇಲ್ಲ. ಅದಕ್ಕೋಸ್ಕರ ಈ ಅಂಡನ ಕಟ್ಗೆಲ್ಲೇ ನೀರ್ ಕಾಯಿಸಿ ಸ್ನಾನ ಮಾಡ್ಕೋಬೇಕಂತ ಹೇಳಿ ಅದನ್ನ ಹಂಗೆ ಉಳಿಸ್ಕೊಂಡಿದೀವಿ. ಹಿಂಗ್ ಕರ್ರಗಾಗೋದು, ಆ ಟೈಲ್ಸ್ ಏನಾದ್ರು ಬ್ರೇಕ್ ಆಗೋದು ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಈ ರೀತಿ ಮೇಲೆ ಹೋದ್ರೆ ಎದುರುಗಡೆ ಒಂದ್ ಜಾಗ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಹಸುಗಳು ಇರ್ತವೆ. ಅದು ನನ್ ಲೈಫಲ್ಲಿ ನಾನು ಮರೆಯಕ್ ಆಗದೆ ಇರೋ ಜಾಗ. ಯಾಕಂದ್ರೆ ನಮ್ ಮನೇಲಿ 3 ಹಸು ಇತ್ತು, ಆ 3 ಹಸುನು ನಾನೇ ನೋಡ್ಕೊಳ್ತಾ ಇದ್ದೆ. ಈಗ ಸದ್ಯಕ್ಕಿಲ್ಲ, ನಮ್ಮ ಅಣ್ಣವರು ಅಲ್ಲಿ ಹಸುಗಳು ಕಟ್ಟಾಕ್ತಾರೆ. ಯಾರ್ದೇ ಮನೆ ಹತ್ರ ಮೇಲ್ಗಡೆ ಅಂದ್ರೆ ಹೋಗ್ಲಿಕ್ಕೆ ಏಣಿ ಇಡಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಸ್ಟೆಪ್ಸ್, ಈ ತರ ಮೆಥಡ್ ಯೂಸ್ ಮಾಡಿ ತುಂಬಾನೇ. ಯಾಕಂದ್ರೆ ಅಕ್ಕಪಕ್ಕ ಊರವರೆಲ್ಲ ಬಂದ್ ನೋಡ್ಕೊಂಡು ಹೋದ್ರು. ಓಕೆ, ಇಷ್ಟು ಚಿಕ್ಕದ ನಾವ್ ಯಾಕಂದ್ರೆ ಉದ್ದಕ್ ಕಟ್ಬೇಕಿತ್ತು ಅಂತಂದ್ರೆ ಆಲ್ರೆಡಿ ಇರೋ ಮೆಟ್ಲನ್ನ ತೆಗಿಬೇಕಿತ್ತು, ಆ ಸ್ಟೆಪ್ಸ್ ನ. ಅದನ್ನ ಮತ್ತೆ ಮುರಿದು ಎಲ್ಲ ಮಾಡಿದ್ರೆ ಇನ್ನೂ ಡಬಲ್ ಖರ್ಚಾಗತ್ತೆ ಅಂತ ಹೇಳಿ ಅದನ್ನ ಹಂಗೆ ಇಟ್ಟು ಈ ತರ ಅಲ್ಲಿ ನಮ್ಮ ಮದರ್ ಇಂಡಿಯಾ ನೋಡಿ ಬಂದು ಶೂಟ್ ಮಾಡ್ತಿದೀನಿ ಅಂತ ಪಟ್ ಅಂತ ಹೋಗ್ಬಿಟ್ರು. ಇಲ್ಲಿ ವೀಳ್ಯದೆಲೆ ಗಿಡ ಇಟ್ಟಿದ್ದಾರೆ. ಮನೇಲಿ ಎಷ್ಟು ಪೇಂಟ್ ಡಬ್ಬ ಬಂದು ಅಷ್ಟು ಪೇಂಟ್ ಡಬ್ಬನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದು ಅಂತ ನಮ್ಮ ಅಮ್ಮನೆ. ಎಲ್ಲದ್ರಲ್ಲೂ ಒಂದೊಂದ್ ಗಿಡ ಹಾಕಿಟ್ಟಿದ್ದಾರೆ. ಇಲ್ಲೂ ಮನಿ ಪ್ಲಾಂಟ್ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ, ಚೆನ್ನಾಗಿ ತಿಪ್ಪೆ ಗೊಬ್ಬರ ಹಾಕಿದ್ದಾರೆ.
ಇದು ನನ್ನ ಬೆಡ್ರೂಮು. ಅಂದ್ರೆ ನನಗೆ ಹೆಂಗ್ ಬೇಕು ಹಂಗೆ ಕಟ್ಟಿಸ್ಕೊಂಡಿದೀನಿ ಅಂತಲ್ಲ, ನಾನು ಇಲ್ಲೇ ಇದ್ದಾಗ ಕಟ್ಟಿಸ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ ಹಸ್ಬೆಂಡ್ ಫೋನಲ್ಲಿ ಟ್ರಕ್ ಗೇಮ್ ಮಾಡ್ಕೊಂಡು, ನಾನು ಇವತ್ತು ಟ್ರಕ್ ಹೆಂಗಾದ್ರೂ ಮಾಡಿ ಕೊಂಡ್ಕೊಳ್ಳೇಬೇಕು ಅಂತ ಇಂಟ್ರೆಸ್ಟ್ ಇಂದ ಆಡ್ತಾ ಇದಾರೆ. ನಮ್ಮಮ್ಮ ಸ್ನಾಕ್ಸ್ ಎಲ್ಲ ತಂದು ಇಟ್ಕೊಂಡು, ನೀನ್ ಬೇಗ ವಿಡಿಯೋ ಮುಗ್ಸಮ್ಮ ಬಾರಮ್ಮ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ನಮ್ ಫಾದರ್ ಇಂಡಿಯಾ 24 ಗಂಟೆ ಮೊಬೈಲ್ ಅಲ್ಲಿ ಗೇಮ್ ಆಡ್ತಾನೆ ಇರ್ತಾರೆ, ಅದು ಕೂಡ ಕ್ಯಾಂಡಿ ಕ್ರಶ್. ಇದು ನೋಡಿ ಈ ತರ ಇವನ್ ನಾನೇ ಸಿಕ್ಕಾಪಟ್ಟೆ ಹೈಟ್ ಇದ್ದೀನಿ, ನಮ್ಮ ಅಪ್ಪನೂ ಉದ್ದ ಇದ್ದಾರೆ, ಇಬ್ಬರಿಗೂನು ತಲೆ ತಗ್ಲದೆ ಇಲ್ಲ, ಅಷ್ಟ್ ಚೆನ್ನಾಗಿದೆ ಮೆಟ್ಲದು. ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿ ಅಳಿಯ ಅಂದ್ರೆ. ಅಳಿಯನ್ ಚಾಪೆ ಮೇಲೆ ಕೂರಿಸ್ಬಿಟ್ಟು ಮಾವು ಕೆಳಗಡೆ ಕೂತ್ಕೊಂಡಿದ್ದಾರೆ. ಇದು ನರಸಿಂಹಸ್ವಾಮಿ ಗಿಡ ಅಂತ ಹೇಳ್ತಾರೆ. ಏನೋ ಸ್ಟಾರ್ಟಿಂಗ್ ಇಂದ ಮನೆ ಮುಂದೆನೆ ಇತ್ತು, ಯಾರೋ ಬಂದು ಮುಳ್ಳಿರುತ್ತೆ ಇರಬಾರ್ದು ಅಂತ ಹೇಳಿದಕ್ಕೆ ನಮ್ ತಾಯಿ ಈ ತರ ಸಿಕ್ಕಾಪಟ್ಟೆ ನಂಬ್ತಾರೆ, ಎತ್ಕೊಬಂದು ಮೇಲೆ ಇಟ್ಬಿಟ್ರು. ಇದು ಈಸ್ಟ್ ಸೈಡು. ಬೆಳಿಗ್ಗೆ ಎದ್ದು ಆ ವ್ಯೂ ನೋಡ್ಬೇಕು, ಆ ತೆಂಗಿನ ಮರ ಮಧ್ಯದಿಂದ ಸೂರ್ಯ ಬರ್ತಿರ್ತಾನೆ, ಎಷ್ಟು ಚೆನ್ನಾಗಿರತ್ತೆ ಅಂತಂದ್ರೆ ಮನ್ಸಿಗೆ ಅಷ್ಟೇ ಖುಷಿ ಅನ್ನಿಸ್ತಾ ಇರತ್ತೆ ನನ್ಗೆ. ಇದಿಷ್ಟು ನನ್ ಪುಟಾಣಿ ಸ್ಪೇಷಿಯಸ್, ನನಗ್ ತುಂಬಾ ಇಷ್ಟ ಆಗಿರೋ ಜಾಗ. ಮೇಲ್ಗಡೆ ಬಂದ್ಬಿಟ್ರೆ ನಂಗೆ ಕೆಳಗಡೆ ಹೋಗ್ಬೇಕಂತಾನೆ ಅನ್ಸೋದಿಲ್ಲ, ಯಾಕಂದ್ರೆ ಹೊರಗಡೆ ಕುತ್ಕೊಂಡ್ರೆ ತೋಟ ಬಿಟ್ರೆ ಬೇರೆ ಏನು ಕಾಣೋದಿಲ್ಲ ಅಲ್ಲಿ. ಇನ್ ಮೇಲ್ಗಡೆ ಎಲ್ಲಾನು ಸ್ಟ್ರೆಚರ್ ಹಾಕ್ಸಿದ್ವಿ, ಯಾಕಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ಜಾಸ್ತಿ ಪೇಂಟೂನು ಬೇಕಾಗಿಲ್ಲ ಅಂತ ಹೇಳಿ. ನನ್ನ ಬೆಡ್ರೂಮ್ ಒಳಗಡೆ ಹೋಗೋಣ. ಇದು ನನ್ನ ಚಿಕ್ಕ ಟಾಣಿ ಬೆಡ್ರೂಮ್. ಸಿಕ್ಕಾಪಟ್ಟೆ ಮೆಮೊರೀಸ್ ಇಟ್ಟಿದೀನಿ, ಅಂದ್ರೆ BSc MSc PhD ಪ್ರತಿಯೊಂದೂನು, ಈ ಫ್ರೆಶರ್ಸ್ ಫೇರ್ವೆಲ್ ಯಾವ್ದೂನು ಕಳಿದಂಗೆ ನೀಟಾಗಿ ಎತ್ಕೊಬಂದ್ ಜೋಡ್ಸಿಟ್ಕೊಂಡಿದೀನಿ. ಇದೊಂಥರ ಫಿಕ್ಸ್ಡ್ ಬೆಡ್, ಅದ್ರ ಒಳಗಡೆ ಎಷ್ಟು ಸ್ಪೇಸ್ ಇದೆ ಅಂತಂದ್ರೆ ಸೈಡ್ಸ್ ಅಲ್ಲೂ ಬಟ್ಟೆ ಇಟ್ಕೋಬಹುದು. ಬೆಡ್ ಎತ್ತಿದ್ರೆ ಮಧ್ಯದಿಂದ ಎತ್ತಿದ್ರು ಏನಾದ್ರು ಬೆಡ್ ಶೀಟ್ಸ್ ಆ ತರದೆಲ್ಲ ಇಟ್ಕೋಬಹುದು. ಇಲ್ಲಿ ಸೈಡ್ ಅಲ್ಲಿ ಮೇಕಪ್ ಮಾಡ್ಕೊಳ್ಳೋಕೆ ಮಿರರು ವಿತ್ ಅದಕ್ಕೆ ಸಂಬಂಧಪಟ್ಟಿದ್ದು ವುಡ್ ವರ್ಕ್ ಎಲ್ಲ ಮಾಡ್ಸಿದ್ವಿ. ಆಕ್ಚುಲಿ ಮನೆ ಎಲ್ಲ ಕಟ್ಟಿಸಿದಾಗ ಏನು ಅನ್ನಿಸ್ಲಿಲ್ಲ, ಆದ್ರೆ ವುಡ್ ವರ್ಕ್ ಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ಬಿಡ್ತು. ನೋಡಿ ನಾನ್ ಬರ್ಡೇಗೆ ರೀಸೆಂಟ್ ಆಗಿ ನನ್ನ ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ನ ಮಧ್ಯದಲ್ಲಿ ಇಟ್ಟಿದ್ದೀನಿ. ಹಾಗೆ ನೋಡಿದ್ರೆ ಇದು ಕೂಡ ನನ್ ಬರ್ಡೇ ದಿನ ಮಧುರೈಗೆ ಹೋಗಿದ್ವಿ, ಅಂದ್ರೆ ಸ್ಟೂಡೆಂಟ್ಸ್ ನ ಟ್ರಿಪ್ ಅಂತ ಕರ್ಕೊಂಡು ಅಲ್ಲಿ ತೆಗೆಸ್ಕೊಂಡಿದ್ದು. ಈ ಸೈಕಲ್ ನನ್ ಮದ್ವೆಗೆ ನಮ್ ಕಾಲೇಜಿಂದ ಗಿಫ್ಟ್ ಮಾಡಿದ್ರು. ಇಲ್ಲಿ ರಾಜಾ ರಾಣಿ ಇಬ್ರು ಫೋಟೋ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ. ಇದು ನಾನು ಒಡಿಸ್ಸಾಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ನಾನು ಅಲ್ಲಿಂದ ಬಿಟ್ಟು ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್, ಕರ್ನಾಟಕ ಫ್ರೆಂಡ್ಸ್ ನನ್ಗೆ ಇದನ್ನ ಗಿಫ್ಟ್ ಮಾಡಿದ್ರು. ಇದು ಬಂದು ನನ್ನ PhD ಅಲ್ಲಿ ಫೇರ್ವೆಲ್, ಅಂದ್ರೆ ಕೊನೆ ದಿನ ಫೇರ್ವೆಲ್ ಕೊಡ್ತಾರಲ್ವಾ, ತುಂಬಾ ಮೆಮೊರೇಬಲ್. ಫೇರ್ವೆಲ್ ದಿನ ಗಿಫ್ಟ್ ಮಾಡಿದ್ರು. ಇದು ಫೇರ್ವೆಲ್ಗೆ ಅಂತ ಹೇಳಿ ಸ್ಟಿಕ್ಕರ್ ಅನ್ಸಿರ್ತಾರಲ್ವಾ ನೋಟಿಸ್ ಬೋರ್ಡ್ ಅಲ್ಲಿ, ಎಲ್ಲದನ್ನು ಕತ್ಕೊಂಡ್ಬಂದ್ಬಿಟ್ಟಿದೀನಿ. ಮುಗಿಯೋ ತನಕ ವೇಟ್ ಮಾಡಿ ಮುಗಿದ ತಕ್ಷಣ ಕದ್ಕೊಂಡ್ಬಂದ್ಬಿಡ್ತೀನಿ. ಇದು ಇನ್ವಿಟೇಷನ್ ಕಾರ್ಡು. ಇವಳು ನನ್ನ ಫ್ರೆಂಡ್ ವಿನುತಾ ಅಂತ, ಬೆಸ್ಟ್ ಫ್ರೆಂಡ್. MSc ಇದ್ದಾಗ ಅವಳು MSc ಮುಗ್ದಾಗ ಕೊಟ್ಟಿದ್ಲು. ಇದು ಮೋಸ್ಟ್ ಮೆಮೊರಬಲ್ ನನಗೆ. ನಾನು ಓದಿದ ಕಾಲೇಜಲ್ಲೇ ನಾನು ಟೀಚರ್ ಆಗಿ ಕೆಲಸ ಮಾಡಿ ಅಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಕೊಟ್ಟಿದ್ರು. ಇದು ನಮ್ಮ ಅಕ್ಕ, ಒಳ್ಳೆ ಸಿಂಗರ್ ಅಂತ ಹೇಳದ್ನಲ್ಲ, ಅಕ್ಷರಮಾಲೆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ರು. ಇದೆಲ್ಲ ಕೆಲವೊಂದಷ್ಟೇ ಇಟ್ಕೊಂಡಿದೀನಿ, ಬೇರೆದೆಲ್ಲ ಬ್ಯಾಗಲ್ಲಿ ಹಾಕಿ ಅಲ್ಲೇ ಬೆಡ್ ಕೆಳಗಡೆ ಇಟ್ಬಿಟ್ಟಿದೀನಿ, ಅಲ್ಲಿ ಸ್ಟೋರೇಜ್ ಅಲ್ಲಿ. ಇದು ಅಟ್ಯಾಚ್ಡ್ ವಾಶ್ರೂಮ್. ನನ್ ತಮಾಷೆಗೆ ಹಿಂಗ್ ನನ್ ಕೈ ಅಗಲ ಮಾಡಿದ್ರೆ ಇಷ್ಟ ಅಗಲ ಇರ್ಬೇಕು ಅಂದ್ರೆ ನಮ್ಮಪ್ಪ ಅದನ್ನೇ ಸೀರಿಯಸ್ ಆಗಿ ತಗೊಂಡು 3 ಅಗಲ ಮಾಡಿಸಿಟ್ಟಿದ್ದಾರೆ. ಆ ಸ್ಟೋರ್ ರೂಮ್ ಇನ್ನು ಪುಟಾಣಿ ಪುಟ್ಟದಾಗೋಗ್ಬಿಟ್ಟಿದೆ ಪಕ್ಕದ್ದು. ಪ್ರತಿಯೊಂದು ಕರ್ಟನ್ಸ್ ಎಲ್ಲದನ್ನು ಕಲರ್ ಕಾಂಬಿನೇಷನ್ ನಾನೇ ಸೆಲೆಕ್ಟ್ ಮಾಡಿದ್ದು. ಅದೊಂದು ಚಿಕ್ಕದಾಗಿ ವುಡ್ ವರ್ಕ್ ಮಾಡ್ಸಿದ್ವಿ. ಮೇಲೆ ಎಲ್ಲ ಸುಮ್ನೆ ಬಾಕ್ಸ್ ಹಾಕ್ಬಿಟ್ರೆ ಎಲ್ಲ ಬಾಕ್ಸ್ ಕಾಣುತ್ತೆ, ಚೆನ್ನಾಗ್ ಕಾಣಲ್ಲ ಅಂತ.
ಬಾಕ್ಸ್ ಮಾಡ್ಸಕ್ ಹೋಗ್ಲಿಲ್ಲ, ಹಂಗೆ ಓಪನ್ ಸ್ಪೇಸ್ ಬಿಟ್ವಿ. ಯಾವ್ದಾದ್ರು ದೊಡ್ಡ ದೊಡ್ಡ ಟ್ರಾಲಿ ಅದು ಇದು ಇದ್ರೆ ಅದನ್ನ ಇಟ್ಕೋಬಹುದು ಅಂತ ಹೇಳಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಸೈಡ್ ಅಲ್ಲಿ. ನಮ್ಮಪ್ಪ ಕೆಲವೊಂದು ಇಂಪಾರ್ಟೆಂಟ್ ಬಟ್ಟೆನ ತಗೊಬಂದ್ರೆ ಇಟ್ಕೊಂಡಿದ್ದಾರೆ. ನಾರ್ಮಲ್ ಆಗಿ ಯೂಸ್ ಮಾಡೋದನ್ನ ಅವ್ರ ಬೆಡ್ರೂಮ್ ಅಲ್ಲೇ ತಗ್ಲಾಕೊಂಡಿದ್ದಾರೆ. ಇದಿಷ್ಟು ನನ್ನ ಪುಟಾಣಿ ಬೆಡ್ರೂಮ್ ಸ್ಟೋರಿ. ಹಾಗೆ ಬಂದ್ರೆ ಪಕ್ಕದಲ್ಲಿ ಇದು ಸ್ಟೋರ್ ರೂಮು. ಇದಿಷ್ಟು ನನ್ ಪುಟಾಣಿ ಹೋಮ್ ಟೂರು. ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕೊನೆದಾಗ ಒಂದೇ ಒಂದ್ ಮಾತು, ಮನೆ ಎಷ್ಟೇ ಚಿಕ್ಕದಾದ್ರೂ ಮನೆ ಮುಂದೆ ವಿಶಾಲವಾಗಿರ್ಬೇಕು, ಆಗ್ಲೇ ನಮ್ ಮನ್ಸು ಕೂಡ ಹಗುರವಾಗಿರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. ಅದಕ್ಕೆ ನೀವೇನಂತೀರಾ?